ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಭೂಲೋಕ ವರ್ಣನ ಎಂಬ 25ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಲೀಲಾದೇವಿಯ ಆಶಯದಂತೆ ಪ್ರಜ್ಞಾದೇವಿಯು ಹಾಗೂ ಲೀಲಾದೇವಿಯು ತಾವು ಸಮಾಧಿ ಸ್ಥಿತಿಯಲ್ಲಿ ಮನೋಮಯ ದೇಹವನ್ನು ಪಡೆದು, ಅಂದರೆ ಸಮಾಧಿಯಲ್ಲಿ ಮನೋಮಯವಾದ ಅತಿವಾಹಿಕ ದೇಹವನ್ನು ಪಡೆದು ಇಬ್ಬರು ಹೊರಟ ಕಾರಣ ಎಲ್ಲ ರೀತಿಯ ದೃಶ್ಯಗಳು ಒಂದೆಡೆ ಸೇರುವುದನ್ನು ನೋಡುತ್ತಾ ಹೋಗುತ್ತಾರೆ. ವಾಸ್ತವದಲ್ಲಿ ಎಲ್ಲ ದೃಶ್ಯಗಳು ಚಿತ್ತಾಕಾಶದ ಸಂಕಲ್ಪಗಳೇ ಆಗಿದ್ದು ಮಿಥ್ಯೆಯಾಗಿದ್ದರೂ ದೃಶ್ಯ ರೂಪದಲ್ಲಿ ಅವರು ಅದನ್ನು ನೋಡುತ್ತಾ ಸಾಗುತ್ತಾರೆ. ವಸಿಷ್ಠರು ಈ ಕಥಾಭಾಗವನ್ನು ಹೇಳುತ್ತಾ ಮುಂದುವರೆದು ಹೇಳುತ್ತಾರೆ. ಆಕಾಶದಿಂದಿಳಿದು ಯಾವುದೋ ಒಂದು ಗಿರಿಗ್ರಾಮವನ್ನು ಕುರಿತು ಹೊರಟ ಆ ಹೆಂಗಸರು ಜ್ಞಪ್ತಿ ದೇವಿಯ ಮನಸ್ಸಿನಲ್ಲಿದ್ದ ಭೂಪ್ರದೇಶವನ್ನು ನೋಡಿದರು. ಏಕೆಂದರೆ ಆ ಎಲ್ಲ ಭೂಪ್ರದೇಶವನ್ನು ನೋಡುತ್ತಾ ಆ ಲೀಲಾದೇವಿಯು ಕೇಳಿದಂತೆ ಆ ಪದ್ಮರಾಜನು ತನ್ನ ಹಿಂದಿನ ಸರ್ಗದಲ್ಲಿ ಯಾವ ಬ್ರಾಹ್ಮಣನಾಗಿದ್ದನೋ ಹಾಗೂ ತಾನು ಆ ಬ್ರಾಹ್ಮಣನ ಪತ್ನಿಯಾಗಿದ್ದನೋ ಆ ಗ್ರಾಮದಲ್ಲಿ ಆ ಬ್ರಾಹ್ಮಣನ ಯಾವ ಸ್ಥಿತಿಯಲ್ಲಿ ಇರುವನೋ ಇದನ್ನು ನೋಡಬೇಕೆಂದು ಹೇಳಿದ್ದರಿಂದ ಆ ಭೂಪ್ರದೇಶವನ್ನು ನೋಡುತ್ತಾರೆ. ಆ ಭೂಮಂಡಲವು ಬ್ರಹ್ಮಾಂಡವೆಂಬ ಪುರುಷನ ಹೃತ್ಪದ್ಮವಾಗಿ ದೊಡ್ಡ ದೊಡ್ಡ ದಿಗ್ದಳಗಳೆಂಟರಿಂದಲೂ ಗಿರಿಗಳೆಂಬ ಕೇಸರಗಳಿಂದಲೂ ಕೂಡಿ ತನ್ನ ಸುವಾಸನೆಯಿಂದ ಸುಂದರವಾಗಿತ್ತು. ಸರಿತ್ತುಗಳೆಂಬ, ಅಂದರೆ ನದಿಗಳೆಂಬ ಕೇಸರಿಕೆಗಳ ನಡುವಿರುವ ಹಿಮವೆಂಬ ಮಧು ಬಿಂದುಗಳನ್ನು ಉಳ್ಳದ್ದಾಗಿ ರಾತ್ರಿ ಎಂಬ ದುಂಬಿಯು ಸುತ್ತುತ್ತಿರಲು, ಭೂತೌಘಗಳೆಂಬ ಸೊಳ್ಳೆಗಳು ಹಿಡಿದಿರಲು, ನಾಲ ಮಧ್ಯದಲ್ಲಿ ಗುಣಗಣಗಳಿಂದಲೂ, ಅಂದರೆ ಎಳೆ ತ್ರಿಗುಣಗಳಿಂದಲೂ ಸುರಂಧ್ರಗಳಿಂದಲೂ ಮಾರ್ಗಗಳಿಂದಲೂ ತುಂಬಿರುವುದು. ಅಲ್ಲಿ ಹರಿಯುತ್ತಿರುವ ಜಲ ಪ್ರವಾಹಗಳಿಂದ ಹಗಲಿನ ಪ್ರಕಾಶದಂತೆ ಹೊಳೆಯುತ್ತಿರುವುದು. ರಸದಿಂದ, ಅಂದರೆ ನೀರು ಶೃಂಗಾರಾದಿಗಳಿಂದ ನೆನೆದಿರುವುದು. ಆಕಾಶದಲ್ಲಿ ತಿರುಗುವ ಹಂಸ, ಅಂದರೆ ಸೂರ್ಯ ಅಂಚುವುಳ್ಳದ್ದು, ರಾತ್ರಿಯಲ್ಲಿ ಸಂಕೋಚವಾಗುವುದು. ಪಾತಾಳದ ಪಂಕದಲ್ಲಿ ಮುಳುಗಿರುವ ನಾಗನಾಥನೆಂಬ ದಂಟುಳ್ಳದ್ದು. ಆಗಾಗ ತನಗೆ ಆಧಾರವಾದ ಸಮುದ್ರವು ಕಂಪಿಸಲು ತಾನು ಕಂಪಿಸುವುದು. ನಾಲದ ಬುಡವನ್ನು ಆಶ್ರಯಿಸಿರುವ ಅನಂತ ದೈತ್ಯ ದಾನವ ಗಣಗಳುಳ್ಳದ್ದು. ಸ್ವಕುಲ ಬೀಜಭೂತವಾಗಿ ಸಂಭೋಗ ಸುಕುಮಾರವಾಗಿರುವ ಅಸುರ ಸ್ತ್ರೀಗಣವಲ್ಲರಿಯು ಅಲ್ಲಿ ಬೆಳೆದಿರುವುದು. ಮೇರು ಮೊದಲಾದ ಪರ್ವತಗಳಿಗೆಲ್ಲ ಆದಿ ಬೀಜವು ಅಲ್ಲಿಯೇ ಇರುವುದು. ಆ ಬ್ರಹ್ಮಾಂಡ ಕಮಲದ ಕರ್ಣಿಕಾ ಸ್ಥಾನವಾಗಿ ಜಂಬೂ ದ್ವೀಪವೆಂದುಂಟು. ಅದು ನದಿಗಳೆಂಬ ಕೇಸರ ಕಾನಾಲಗಳು ನಗರ ಗ್ರಾಮಗಳೆಂಬ ಕೇಸರಗಳು ಉಳ್ಳದ್ದು. ಆ ಜಂಬೂದ್ವೀಪವು ಕುಲಶೈಲ ರಾಜಗಳೆಂಬ 7 ದೊಡ್ಡ ಬೀಜಗಳನ್ನುಳ್ಳದ್ದು. ನಟ್ಟ ನಡುವೆ ಇರುವ ಮಹಾಮೇರುವೆಂಬ ಬೀಜವು ನಭಸ್ಥಲವನ್ನು ಆಕ್ರಮಿಸಿರುವುದು. ಸರಸ್ಸುಗಳೆಂಬ ಹಿಮಕಣಗಳು, ವನ ಅರಣ್ಯಗಳೆಂಬ ಧೂಳಿಗಳು, ನೆಲವಿರುವ ಕಡೆ ಕೊನೆಯವರೆಗೂ ತುಂಬಿರುವ ಜನಗಣಗಳೆಂಬ ದುಂಬಿಗಳು ಉಳ್ಳದ್ದು. ಆ ಜಂಬೂದ್ವೀಪ ಕಮಲವನ್ನು 4 ದಿಕ್ಕುಗಳೇ ಅಂಚುಗಳಾಗಿ ಉಳ್ಳ ಅನೇಕ ಯೋಜನ ವಿಸ್ತೀರ್ಣವಾಗಿ ಪ್ರತಿ ಪೌರ್ಣಿಮೆಯೂ ಹೆಚ್ಚುವ ಸಾಗರಗಳೆಂಬ ಭ್ರಮರಗಳು ಮುತ್ತಿರುವವು. 8 ದಿಕ್ಕುಗಳಲ್ಲಿಯೂ ನೆಲೆಸಿರುವ ಸುರರಿಂದ ಕೂಡಿರುವ ಸಮುದ್ರಗಳೆಂಬ ಷಟ್ಪದಗಳು ಉಳ್ಳದ್ದು. ಅದು 9 ಜನ ಸಹೋದರರಾದ ಭೂಪತಿಗಳಿಂದ 9 ಭಾಗವಾಗಿ ಹಂಚಿಕೆಯಾದುದು. 1,00,000 ಯೋಜನ ವಿಸ್ತೀರ್ಣವಾಗಿ ರಜೋಗುಣವು ಕೊಂಚವಾಗಿ ನಾನಾ ದೇಶ ಮಂಡಲಗಳೆಂಬ ಹಿಮಕಣಗಳು ಸೇರಿರುವುದು. ಭೂಮಿಯ 2ರಷ್ಟು ವಿಸ್ತಾರವಾಗಿರುವ ಲವಣಾರ್ಣವೆಂಬ ಬಳೆಯು ಮುಂಗೈಯಲ್ಲಿ ಇರುವಂತಿರುವುದು. ಲವಣ ದ್ವೀಪದ 2ರಷ್ಟಿರುವ ವಲಯಾಕೃತಿಯಾದ ಶಾಖದ್ವೀಪ ಲತೆಯನ್ನು ಸುತ್ತಿಕೊಂಡಿರುತ್ತಿರುವುದು. ಅದನ್ನು ಶಾಖದ್ವೀಪದ 2ರಷ್ಟಿರುವ ಸಿಹಿಯಾಗಿಯೂ ತಂಪಾಗಿಯೂ ಇರುವ ಕ್ಷೀರ ಸಮುದ್ರವು ಬಳಸಿರುವುದು. ಅದರ 2ರಷ್ಟಿರುವ ಕುಶದ್ವೀಪವು ನಾನಾ ಜಲಸಮಾಲಂಕೃತವಾಗಿ ಅದರ ಸುತ್ತಲೂ ಇರುವುದು. ಅದರ ಸುತ್ತಲೂ ದಧಿ ಸಮುದ್ರವು ಅದರ 2ರಷ್ಟಾಗಿ ಬಳಸಿರುವುದು. ಅದನ್ನು ದಿನವೂ ಸುರಸಂಘಗಳು ಸೇವಿಸುತ್ತಿರುವವು. ರಾಜಧಾನಿಯನ್ನು ಬಳಸಿರುವ 9 ಕಂದಕಗಳು ಎಂಬಂತೆ ಇದೇ ಪ್ರಮಾಣವಾಗಿರುವ ಕ್ರೌಂಚ ದ್ವೀಪವು ಅದನ್ನು ಬಳಸಿರುವುದು. ಅದೇ ಪ್ರಮಾಣದ ಘೃತ ಸಮುದ್ರವು, ಮಲಪೂರ್ಣವಾದ ಶಾಲ್ಮಲಿ ದ್ವೀಪವು ಕ್ರೌಂಚ ದ್ವೀಪವನ್ನು ಬಳಸಿರುವವು. ಹೂವಿನಷ್ಟು ಶುಭ್ರವಾಗಿರುವ ಸುರಾ ಸಮುದ್ರವು ಮಹಾವಿಷ್ಣುವನ್ನು ಬಳಸಿರುವ ಆದಿಶೇಷನಂತೆ ಆ ಶಾಲ್ಮಲಿ ದ್ವೀಪವನ್ನು ಬಳಸಿರುವುದು.
ಅದೇ ಪ್ರಮಾಣದ ಗೋಮೇಧಕ ದ್ವೀಪವನ್ನು ಹಿಮವತ್ ಪರ್ವತದ ಸಾನು ಪ್ರದೇಶದಂತೆ ಶುದ್ಧವಾಗಿರುವ ಇಕ್ಷು ಸಮುದ್ರವು ಬಳಸಿರುವುದು. ಅದರ 2ರಷ್ಟು ಇರುವ ಪುಷ್ಕರ ದ್ವೀಪವನ್ನು ಅದೇ ಪ್ರಮಾಣದ ಸಿಹಿನೀರಿನ ಸಮುದ್ರವು ಬಳಸಿರುವುದು. ಅದರ 10ರಷ್ಟು ಆಳವಿರುವ ನಿಖಾತವು ಪಾತಾಳದವರೆಗೂ ವ್ಯಾಪಿಸಿರುವುದು. ಅದು ಎಷ್ಟೋ ಹಳ್ಳಗಳನ್ನು ಒಳಗೊಂಡಿರುವುದು. ನೋಡುತ್ತಿದ್ದ ಹಾಗೆಯೇ ಭಯವಾಗುವ ಪಾತಾಳದ ಮಾರ್ಗವು ಅದನ್ನು ಬಳಸಿರುವುದು. ಇದೆಲ್ಲಕ್ಕಿಂತ 10ರಷ್ಟು ಎತ್ತರವಾಗಿರುವ ಲೋಕಾಲೋಕ ಪರ್ವತವು ಅಲ್ಲಿರುವುದು. ಅದು 4 ದಿಕ್ಕುಗಳಲ್ಲಿಯೂ ಆಕಾಶದ ಕೊನೆಯವರೆಗೂ ವ್ಯಾಪಿಸಿರುವುದು. ಅಲ್ಲಿ ಸೂರ್ಯನ ಬೆಳಕಿಗೆ ಸಿಕ್ಕಿ ಬಾಡಿರುವ ತಮಸ್ಸು ನೀಲೋತ್ಪಲ ಮಾಲೆಯಂತಿರುವುದು. ಮಾಣಿಕ್ಯಮಯವಾದ ನಾನಾ ಶಿಖರಗಳೆಂಬ ಕಲ್ಲಾರ ಕುಮುದ ಕಮಲಗಳಿರುವವು. ಈ ಪರ್ವತವು ತ್ರಿಜಗಲ್ಲಕ್ಷ್ಮಿಯು ತನ್ನ ತುರುಬಿಗೆ ಸುತ್ತಿಕೊಂಡಿರುವ ಮಾಲೆಯಂತಿರುವುದು. ಅಲ್ಲಿ ಅದಕ್ಕಿಂತ 10ರಷ್ಟು ಇರುವ ಅಜ್ಞಾನಭೂತ ಸಂಚಾರವೆಂಬ ಹೆಸರಿನ ಅರಣ್ಯವಿರುವುದು. ಅದಕ್ಕೆ 10ರಷ್ಟಾಗಿ ಬೇಕಾದ ನೀರು ಆಕಾಶವು 4 ದಿಕ್ಕುಗಳನ್ನು ವ್ಯಾಪಿಸಿರುವುದು. ಇದಕ್ಕಿಂತ 10ರಷ್ಟಾಗಿ ಮೇರುವಾದಿ ಮಹಾಪರ್ವತಗಳನ್ನು ಕರಗಿಸಬಲ್ಲ ಜ್ವಾಲಾಮುಖಿಗಳಿರುವ ಜ್ವಾಲಾಮಾಲೆಗಳಿರುವವು. ಅದರ 10ರಷ್ಟಾಗಿ ಮೇರುವಾದಿ ಮಹಾಪರ್ವತಗಳನ್ನು ಹುಲ್ಲು ಧೂಳುಗಳಂತೆ ಹಾರಿಸಿಕೊಂಡು ಹೋಗಬಲ್ಲ, ಇಂದ್ರನನ್ನು ಸೀಳಬಲ್ಲ, ಜಂತುಗಳ ವೇಗವನ್ನೆಲ್ಲ ಮೀರಿರುವ ನಿಶೂನ್ಯವಾಗಿರುವುದರಿಂದ ಶಬ್ದವನ್ನೇ ಮಾಡದ ವಾಯುವು ಬಳಸಿರುವುದು. ಇದಕ್ಕಿಂತ 10ರಷ್ಟಾಗಿ ನಿಶೂನ್ಯವೂ ಏಕರೂಪವೂ ಆಗಿರುವ ಆಕಾಶವು ಅದನ್ನು ಸುತ್ತಿರುವುದು. ಅದರ ಸುತ್ತಲೂ 100 ಕೋಟಿ ಯೋಜನ ವಿಸ್ತಾರವುಳ್ಳದ್ದಾಗಿ ಯಾರೂ ಪ್ರವೇಶಿಸಲು ಅಸಾಧ್ಯವಾಗದಷ್ಟು ಘನವಾಗಿರುವ ಚಿನ್ನದ ಬ್ರಹ್ಮಾಂಡ ಕುಡ್ಯ ಅಂದರೆ ಗೋಡೆಯು ದ್ವಿಪರ್ವವಾಗಿ 2 ವರಸೆಯಾಗಿ ಅದನ್ನು ಸುತ್ತಿರುವುದು. ಹೀಗೆ ಜಲಧಿ, ಮಹಾದ್ರಿ, ಲೋಕಪಾಲರಾದ ದೇವತೆಗಳ ಪುರಗಳು, ಆಕಾಶ, ಭೂಮಿ ಇವುಗಳಿಂದ ಸುತ್ತುವರೆದಿರುವ ಜಗದುದರವನ್ನು ನೋಡಿ ಮಾನುಷಿಯಾದ ಲೀಲೆಯು ಭೂಮಿಯಲ್ಲಿ ತನ್ನ ಮನೆಯನ್ನು ಕಾಣುತ್ತಾಳೆ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಭೂಲೋಕ ವರ್ಣನೆ ಎಂಬ 25ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.